ಗೊಂದಲಗಳಿತ್ತು ಗೆಲುವಿಗೆ ಸಂಬಂಧಪಟ್ಟಂತೆ. ಆರಂಭದಲ್ಲಿ ಬಿಜೆಪಿ ಮುನ್ನಡೆ ಇತ್ತು, ಅಂತಿಮ ಗೆಲುವಾಗಿದೆ. ಮೊದಲ ಪ್ರತಿಕ್ರಿಯೆ ಏನು ಅಂದ್ರೆ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನ ಹೇಳಬೇಕಾಗಿದೆ. ಅಪ್ಪಾಜಿ ಅವರ ಕ್ಷೇತ್ರ ಏನು ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕೆಪಿಸಿಸಿ AICC ವರಿಷ್ಠರು ಬಂದು ಪ್ರಚಾರ ಮಾಡಿದ್ದಾರೆ. ಮತ್ತೆ ನಮ್ಮ ಎಲ್ಲ ಶಾಮನೂರು ಬಳಗ ಆಯ್ತು, ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಎಲ್ಲ ಮಾಡಿದ್ದಾರೆ. ಇವತ್ತು ಸಮರ್ಥ್ ಶಾಮನೂರ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ದೊಡ್ಡ ಜವಾಬ್ದಾರಿ. ಸಮರ್ಥ್ ಕೂಡ ಅಪ್ಪಾಜಿ ಅವರು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಮುಂದುವರೆದ ಕಾಮಗಾರಿಗಳನ್ನ ಹೆಚ್ಚಿನ ಜವಾಬ್ದಾರಿಯಿಂದ ಅವ್ರು ಮಾಡಿದ್ದಾರೆ. ಇದೇ ರೀತಿ ಎಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಮಾಡಿದ್ರು. ಕುಟುಂಬ ರಾಜಕಾರಣ ಮಾಡಿದ್ದಾರೆ ಅಂತೇಳಿ ಶಾಮನೂರ್ ಅವರ ಕುಟುಂಬವನ್ನ ಭೇಟಿ ಆಗಬೇಕು ಅಂದ್ರೆ ಗೇಟ್ ಕಾಯ್ಬೇಕು ಅನ್ನುವಂತ ಅಪಪ್ರಚಾರ ಮಾಡಿದ್ರು. ಈ ಬಗ್ಗೆ ಮತದಾರರು ಉತ್ತರ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳ್ತಾರೆ? ಅಲ್ಲ, ಅದೇ ಹೇಳ್ತಾ ಇದೆ, ಎಲ್ಲ ರಿಸಲ್ಟೇ ಹೇಳ್ತಾ ಇದೆ. ಸುಮಾರು 5,000 ಮತಗಳ ಅಂತರದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಸೊ ಜನರು ನೋಡ್ತಾ ಇದ್ದಾರೆ ಯಾವ ಕುಟುಂಬ ಅವ್ರ ಪರವಾಗಿದೆ, ಯಾವ ವ್ಯಕ್ತಿ ಅವರಿಗೆ ಪರವಾಗಿದ್ದಾರೆ ಅಂತ ಸಂಪೂರ್ಣವಾಗಿ ಇವತ್ತು ವಿಶ್ವಾಸದ ಮತ ಎಲ್ಲ ಒಂದ್ ಕಡೆ 8 ಸುತ್ತಿನಲ್ಲಿ ಮುನ್ನಡೆ ಇತ್ತು ಬಿಜೆಪಿ. ಆ ಸಂದರ್ಭದಲ್ಲಿ ಎಲ್ಲ ಅಲ್ಪಸಂಖ್ಯಾತರು ನಮ್ಮನ್ನ ಕೈ ಬಿಟ್ಟರು ಅಂತ ಅನಿಸ್ತಾ ಹೇಗೆ? ಮೊದಲನೇ ಸುತ್ತು ಆಗಿರೋದು ಎಲ್ಲ ಬಿಜೆಪಿ ವಾರ್ಡ್ಸ್, ಅದು ನಮ್ಮ ಮುಸ್ಲಿಂ ವಾರ್ಡ್ಸ್ ಬಂದಿರ್ಲಿಲ್ಲ. ಅಲ್ಪಸಂಖ್ಯಾತರು ಯಾವಾಗ್ಲೂ ನಮ್ಮ ಪರವಾಗಿದ್ದಾರೆ. ಹಿಂದೆ ಸೈಫುಲ್ಲಾ ಅವರು ನಿಂತಿದ್ರು, ಅದ್ರ ಹಿಂದೆ ನಮ್ಮ ಲಾಯರ್ ಅತ್ತವುಲ್ಲಾ ಅವರು ನಿಂತಿದ್ರು. ಅವಾಗ ಸೈಫುಲ್ಲಾ ಅವರು 27,000 ಓಟ್ ತಗೊಂಡಿದ್ರು, 76,000 ಓಟ್ ತಗೊಂಡಿದ್ರು. ಜನತೆಯ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದೆ, ಮತದಾರರ ಆಶೀರ್ವಾದ ನಮ್ಮ ಕುಟುಂಬದ ಮೇಲಿದೆ. ಏನಪ್ಪಾ ನಮ್ಮ ಕಾರ್ಯಕರ್ತರು ನೋಡ್ಕೊಂತಾರೆ. ಕಾರ್ಯಕರ್ತರು ಬಹಳ ಒಂದು ಉತ್ಸುಕರಾಗಿ, ಕಾರ್ಯಕರ್ತರು ಅಭಿಮಾನದಿಂದ, ಅವರು ಹೋರಾಟದಿಂದ ಇವತ್ತು ಸಮರ್ಥ್ ಅವರು ಗೆದ್ದಿದ್ದಾರೆ. ನಾನು ನಮ್ಮ ದಾವಣಗೆರೆಯ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳಿಗೆ ನಾನು ತುಂಬಿರೋದ್ರಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಏನಪ್ಪಾ ಕಾಂಗ್ರೆಸ್ ಭದ್ರಕೋಟೆ ನಮ್ಮ ತಂದೆಯವರು, ನಾವು ಇದೇ ಕಾನ್ಸ್ಟಿಟ್ಯೂನ್ಸಿ ಗೆದ್ದು ಬಂದಂತರು. ಜನಗಳ ಆಶೀರ್ವಾದ, ಕೆಲಸ ಆಗಿದವು. ಇನ್ನೂ ಹೆಚ್ಚಿನ ರೀತಿಯಿಂದ ಕೆಲಸ ಕಾರ್ಯಗಳನ್ನ ನಮ್ಮ ಸಮರ್ಥು ನಾವು ಸೇರಿ ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ. ಗೆಲುವಿನ ಅಂತರ ಕಡಿಮೆ ಇತ್ತು. ಕೊನೆಯವರೆಗೂ 94ರಾಗ 1,300 ಓಟ್ನಾಗ ಗೆದ್ದಿದ್ರು. ಅದಾದ್ಮೇಲೆ 50-48,000 ಹೋಗಿತ್ತು. ಈಗ ಸಾಕಷ್ಟು ಗೊಂದಲ ಆಗಿತ್ತು. ಅವನ್ನೆಲ್ಲ ಜನಗಳು, ಮತದಾರರು ಒಗ್ಗಟ್ಟಿನಿಂದ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನೀವು ನಮ್ಮ ಕ್ಯಾನ್ವಸ್ ನಲ್ಲಿ ನಮ್ಮ ಜೊತೆ ಬಹಳ ನಾವು ಜಾಸ್ತಿ ಮಾತು ಬೇಡ, ನಾವು ಮಾಡಿ ತೋರಿಸ್ತೀವಿ ನಿಮಗೆ 2 ವರ್ಷದಲ್ಲಿ.